ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ನನ್ನ ಗೋಕುಲ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಇಂದಿನ ಸಂಚಿಕೆಯಲ್ಲಿ ಚಂದ್ರಕಾಂತ್ಗೆ ಸೂರ್ಯ ಅವರಮ್ಮ ಹೇಳ್ತಿರ್ತಾಳೆ ಗಿರಿಜಾನು ಕರೆಯೋಣ ಅಂತ ಹೇಳಿ. ಅದಕ್ಕೆ ಕೋಪದಿಂದ ಬೈತಿರ್ತಾನೆ, ನಮ್ಮನೆ ಅನ್ನ ತಿಂದು ಅವಳಿಗೆ ಇದು ಮಾಡ್ತಿದ್ಯಾ ನೀನು, ಇಷ್ಟೊಂದು ಇದು ಮಾಡೋದಾದ್ರೆ ನೀನು ಅವಳ ಮನೆ ಹತ್ರ ಅವಳ ಜೊತೆ ಇರೋಗು, ನಿನಗೆ ಮನೆಗೆ ಸಂಬಂಧ ಮುಗಿಯುತ್ತೆ ಅಂತ ಹೇಳಿ ಚಂದ್ರಕಾಂತ್ ಅವರ ಅಮ್ಮನ ಕೈ ಹಿಡಿದು ತರ್ತಾರೆ, ಹೊರಗಡೆ ಹೇಳ್ಕೊಂಬರ್ತಾನೆ. ಅಷ್ಟರಲ್ಲಿ ಗಿರಿಜಮ್ಮ ನಂದನ್ ಮನೆಯವರೆಲ್ಲರೂ ಕೂಡ ಎದುರು ಬರ್ತಾರೆ. ನೋಡು ಗಿರಿಜಾ ಅಂತ ಇದೆ, ಇಲ್ಲೇ ಇದ್ದಾಳೆ ನೋಡು ನಿನ್ನ ಮಗಳು ಅಂತ ಹೇಳಿ ಆವಾಜ್ ಹಾಕ್ತಾನೆ. ಅದಕ್ಕೆ ಏನಾಯ್ತು ಅಂತ ಹೇಳಿ ನಂದನ್ ಗಿರಿಜಾಗೆ ಎಲ್ಲರೂ ಶಾಕಿಂದ ನೋಡ್ತಿರ್ತಾರೆ. ಆತ ನನ್ನನ್ನು ಯಾಕೋ ಈ ಥರ ಇದು ಮಾಡ್ತಾ ಇದೆಯಾ ಚಂದ್ರಕಾಂತ್, ಎಷ್ಟು ದಿನ ನಮ್ಮ ಮೇಲೆ ಆಯಿತು, ಇವಾಗ ನೀ ಹೆತ್ತಮ್ಮನ ಮೇಲೆ ಮಾಡ್ತಾ ಇದೆಯಾ ಅಂತ ಆವಾಜ್ ಹಾಕ್ತಾನೆ. ಅದಕ್ಕೆ ನಿನಗೆ ಇದಕ್ಕೆ ಏನು ಸಂಬಂಧ ಇಲ್ಲ, ನೀನು ಬಾನ ಅಂತ ಚಂದ್ರಕಾಂತ್ ಬೈತಾನೆ. ಅದಕ್ಕೆ ಗಿರಿಜಾ ಕೋಪ ಬಂದು ಅವ್ರಿಗೆ ಏನು ಸಂಬಂಧ ಇಲ್ಲ, ನನಗೆ ಸಂಬಂಧ ಇದೆ ತಾನೇ, ನಾನು ಕೇಳ್ತಾ ಇದ್ದೀನಿ ಯಾಕೆ ಈ ಥರ ಮಾಡ್ತಾ ಇದೆಯಾ, ಅಮ್ಮನ ಬಗ್ಗೆ ಈ ಥರ ಮಾತಾಡ್ತಿದೆಯಲ್ಲ ಅಂತ. ಹೌದು, ನಿನ್ನ ಬಗ್ಗೆ ಸಪೋರ್ಟ್ ಮಾಡಿ ನೀನು ದ್ರೋಹ ಮಾಡಿ ಹೋದ್ರೂ ನಿನಗೆ ಇದು ಮಾಡ್ತಾ ಇದ್ದಾಳೆ ಅಂತ. ನಾನೇನು ಬೇರೆಯವ್ರು ದ್ರೋಹ ಮಾಡಿ ನಿಮಗೆ ಬೇರೆಯವ್ರು ಹೋಗಿಲ್ಲ, ನಿಮ್ಮ ಮನೆ ಮುಂದೆ ನಿಂತು ನಾನು ಚೆನ್ನಾಗಿ ಬಾಳ್ತಾ ಇದ್ದೀನಿ ಅಂತ ಹೇಳಿ ಗಿರಿಜಾ ಹೇಳ್ತಾಳೆ. ಅದಕ್ಕೆ ನಿಮ್ಮಮ್ಮ ನಿನ್ನ ಸಪೋರ್ಟ್ ಮಾಡಿ ಮಾತಾಡಿದ್ದಕ್ಕೆ ಇವತ್ತು ಈ ಪರಿಸ್ಥಿತಿ ಇದ್ದಾಳೆ ಅಂತ, ನಿಮಗೆ ಅಷ್ಟೊಂದು ಇದ್ದಿದ್ರೆ ಅಮ್ಮ ಇನ್ಮೇಲೆ ನನ್ನ ಜವಾಬ್ದಾರಿ, ನಾನು ಕರ್ಕೊಂಡು ಹೋಗ್ತೀನಿ ಅಮ್ಮನ ಅಂತ ಹೇಳಿ ಅವ್ರ ಅಮ್ಮನಿಗೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾಳೆ. ಅಷ್ಟರಲ್ಲಿ ಸೂರ್ಯಕಾಂತ್ ಬಂದ್ಬಿಡ್ತಾನೆ. ಸೂರ್ಯಕಾಂತ್ ಬಂದು ಕೈ ಹಿಡಿತಾನೆ. ಅನ್ನೋದು ಅವ್ನು ಚಂದ ಅನ್ನ ಈ ಥರ ಮಾತಾಡ್ದ ಅಂತ ಹೇಳಿ ಗಿರಿಜಾ ಬರ್ತಾರೆ. ಅಷ್ಟರಲ್ಲಿ ಅಮ್ಮ ಬಾ ಒಳಗಡೆ ಹೋಗೋಣ ಬಾ ಮನೆಗೆ ಅಂತ ಹೇಳಿ ಅವ್ರ ಅಮ್ಮನ ಕರ್ಕೊಂಡು ಹೋಗ್ತಾನೆ. ಅಣ್ಣ ಏನು ಮಾಡ್ತಾ ಇದ್ದೀನಿ ನೀನು, ಅಮ್ಮ ಯಾವ ಥರ ಮಾತಾಡಿದ್ಲು ಅಂತ, ನೀವು ಒಳಗಡೆ ಬಾ ಮಾತಾಡೋಣ ಅಂತ ಹೇಳಿ ಸೂರ್ಯಕಾಂತ್ ಅವ್ರನ್ನ ಕರ್ಕೊಂಡು ಎಲ್ಲ ಒಳಗಡೆ ಹೋಗ್ತಾರೆ. ಇತ್ತ ಗಿರಿಜಾ ಅಮ್ಮ ಅಂತ ಹೇಳಿ ಅಳ್ತಾ ಅಲ್ಲೇ ಕೂತಾಳೆ. ಇತ್ತ ಪ್ರಿಯಾ ಮಾಧವನ ಹುಡ್ಕೊಂಡು ಬರ್ತಾಳೆ. ಅಷ್ಟರಲ್ಲಿ ರಿಸೆಪ್ಷನ್ ಕೇಳಿದ ತಕ್ಷಣ ನೀವು ಪ್ರಿಯಾ ಅಲ್ವಾ ಅಂತ ಹೇಳಿ ಒಂದು ಚಾಕ್ಲೇಟ್ ರೋಸ್ ಕೊಟ್ಟು ಐ ಲವ್ ಯು ಅಂತ ಹೇಳ್ತಾಳೆ. ಆಮೇಲೆ ಹೊರಗಡೆ ಬಂದು ಕೆಲಸದವ್ರ ಹತ್ರ ಎಲ್ಲ ಕೇಳ್ತಾಳೆ. ಅವರು ಒಂದು ಚಾಕ್ಲೇಟ್ ಇದನ್ನು ಕೊಡ್ತಾರೆ. ಆಮೇಲೆ ಒಂದು ಲೆಟರ್ ಸಿಗುತ್ತೆ, ನೀನು ನನ್ನ ಪ್ರೀತಿ ಇದು ರೆಸ್ಟೋರೆಂಟಲ್ಲಿ ಮೀಟ್ ಮಾಡೋಣ ಬಾ ಒಳಗಡೆ ಅಂತ ಹೇಳಿ ಮಾಧವ ಒಂದು ಲೆಟರ್ ಕೊಡ್ತಾನೆ. ಅವ್ರು ಖುಷಿಯಿಂದ ಹೋಗ್ತಾಳೆ. ಆಮೇಲೆ ಈತ ಒಳಗಡೆ ಬಂದ ತಕ್ಷಣ ಯಾವ ಥರ ಮಾಡ್ತಾ ಇದ್ದೀನಿ ನೀನು ಸೂರ್ಯ ಚಂದ್ರಕಾಂತ್ ಅವ್ರನ್ನ ಹೇಳ್ತಾನೆ. ಅಮ್ಮ ಯಾವ ಥರ ಮಾತಾಡಿದ್ಲು ಅಂತ. ಹೌದು, ಅವಳು ನಮ್ಮ ಅಮ್ಮ ಕನಿಷ್ಠ ದಿನ ಹೊತ್ತು ಇದು ಮಾಡಿದಾಳೆ, ಅವಳನ್ನ ಈ ಥರ ಮಾಡಿದ್ರೆ ಸಮಾಜ ಏನೇನತ್ತೆ, ಹೆತ್ತಮ್ಮನ ನೋಡ್ಕೋಕಾಗದೆ ಹೊರಗಡೆ ಹಾಕಿದ್ರು, ನಾಳೆ ನಾನು ಎಲೆಕ್ಷನಲ್ಲಿ ನಿಲ್ಲಕ್ಕಾಗಲ್ಲ, ವೋಟಿಂಗ್ ಅಮ್ಮನೇ ನೋಡ್ಕೊಳ್ಳೋಕ್ಕಾಗದ ಸಮಾಜ ಏನು ನೋಡ್ತಾನೆ ಅಂತ ಹೇಳಿ ಮಾತಾಡ್ತಾರೆ ಕಣೋ ಅಂತ ಸೂರ್ಯಕಾಂತ್ ಹೇಳ್ತಾನೆ. ಅವ್ರ ಅಮ್ಮ ಆಗಿ ಇಬ್ಬರು ಶಾಕ್ ಆಗ್ತಾರೆ. ಹೌದು ಕ್ಷಮಿಸ್ಬಿಡಿ, ನಾ ಇದೆಲ್ಲ ಯೋಚನೆ ಮಾಡಿಲ್ಲ ಅಂತ ಹೇಳಿ ಚಂದ್ರಕಾಂತ್ ಇದು ಮಾಡ್ತಾನೆ. ನೋಡಿ ಇವತ್ತೇನೋ ನಿನ್ನ ಲಕ್ಷ ಚೆನ್ನಾಗಿದೆ, ಇನ್ಮೇಲಾದ್ರೂ ಅವಳ ಬಗ್ಗೆ ಮಾತಾಡೋದನ್ನ ಕಡಿಮೆ ಮಾಡಿ ಅಂತ ಹೇಳಿ ಇಂದ್ರ ಬೈದು ಅಲ್ಲಿಂದ ಹೊರಡ್ತಾಳೆ. ಮತ್ತೆ ಗಿರಿಜಾ ಅಮ್ಮು ಮೀನಾ ಅಡುಗೆ ಮನೆಯಲ್ಲಿ ಗಿರಿಜಾ ಆಗ್ತಿರ್ತಾಳೆ. ಅದಕ್ಕೆ ಅಮ್ಮ ಸಮಾಧಾನ ಮಾಡ್ತಿರ್ತಾಳೆ. ನೋಡು ಅಮ್ಮನ ಇಲ್ಲೇ ಕಂಡು ಮಾತಾಡ್ಸೋಕ್ಕಾಗದೆ ಎಷ್ಟೊಂದು ಇದು ಮಾಡ್ತಾ ಇದ್ದಾಳೆ ಅಂತ ಆಗ್ತಿರ್ತಾಳೆ. ನಿಮ್ದಾದ್ರೂ ಅಮ್ಮ ಅಜ್ಜಿ ನಿನ್ನ ಇದು ಮಾಡ್ತಾಳೆ, ನಮ್ಮಮ್ಮ ಎಷ್ಟೇ ಪ್ರೀತಿ ಇದ್ರು ಅದನ್ನ ತೋರಿಸ್ಕೊಳ್ತಾನೆ ಇಲ್ವಲ್ಲ ಅಂತ ಹೇಳಿ ಅಮ್ಮ ಆಗ್ತಿರ್ತಾಳೆ. ನಿಮ್ಮಿಬ್ಬರದು ಎಷ್ಟೋ ವಾಸಿ ಕಣ್ಮುಂದೆ ಆದ್ರೂ ನೋಡ್ತೀರಾ, ಆದ್ರೆ ನಮ್ಮಮ್ಮ ನೋಡೋಕ್ಕಾಗೋದಿಲ್ಲ ಮಾತಾಡ್ಸೋಕ್ಕಾಗೋದಿಲ್ವಲ್ಲ ಅಂತ ಹೇಳಿ ಮೀನಾ ನನ್ನ ನೋಡಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಆದ್ರೆ ನಿಂದೊಂದು ರೀತಿ ದೂರದಿಂದ ಇದ್ದು ಸುಮ್ಮನೆ ಆಗ್ಬಿಡ್ತಾರೆ, ಆದ್ರೆ ನಮ್ದು ಆಗಲ್ಲ, ಕಣ್ ಕಟ್ಟಿ ಮಾಡ್ಲಿಕ್ಕೆ ಹಾಕ್ದಂಗೆ ಆಗಿದೆ ಅಂತ ಹೇಳಿ ಮೂರು ಜನ ಆಗ್ತಿರ್ತಾರೆ. ಸೊ ಇಷ್ಟೇ ಇವತ್ತಿನ ಸಂಚಿಕೆ ವಿಡಿಯೋ ಇಷ್ಟ ಆಗ್ತದೆ, ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ. ನೆಕ್ಸ್ಟ್ ವ್ಲಾಗ್, ಬಾಯ್.